ಇವತ್ತು ನಮ್ಮ ಸರ್ಕಾರದ ಜನ್ಮ ಜಾಲಾಡಿದ್ರಿ, ಆಮೇಲೆ ಅಡ್ವರ್ಟೈಸ್ಮೆಂಟು ಕೊಟ್ರಿ. ಮೊನ್ನೆ ತಾನೇ ಗಾಂಧಿ ಹೆಸರಲ್ಲಿ ಒಂದು ಅಡ್ವರ್ಟೈಸ್ಮೆಂಟು ಕೊಟ್ಟಿದ್ರಿ. ಗಾಂಧಿ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಯಾರೋ ಏನಣ್ಣ ಸಂಗಪ್ಪ ಅವ್ರಿಗೆ ಹೇಳಿದ್ದು. ಈಗ ಇನ್ನೊಂದು ಬಿಟ್ಟವ್ರೆ, ಓಡ್ತಾ ಐತೆ ಎಲ್ಲ ಇದರಲ್ಲೂ. ನೀವು ಪೇಪರಲ್ಲಿ ಹಾಕ್ಸಿದ್ರಿ, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಐತೆ. ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರಿಗೆ SC SP TSP ಹಣ ದುರ್ಬಳಕೆ ಮಾಡಿದ್ದು ದಲಿತರಿಗೆ ಮಾಡಿದ ಅನ್ಯಾಯ ಅಲ್ಲವೇ, ಸಂವಿಧಾನದ ಉಲ್ಲಂಘನೆ ಅಲ್ಲವೇ ಅಂತ ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಿದ್ದಣ್ಣವ್ರಿಗೆ. ಆಮೇಲೆ ತಿಮ್ಮಾಪುರ ಅವ್ರು ಕೇಳ್ತಾ ಇದ್ದಾರೆ, ಸಾರಾಯಿ ನಿಷೇಧ. ಗಾಂಧೀಜಿ ಕೇಳ್ತಾರೆ, ಸಾರಾಯಿ ನಿಷೇಧ ನನ್ನ ಆಶಯವಾಗಿತ್ತು, ನೀನು 3,000 ಹೊಸ ಲೈಸೆನ್ಸ್ ಕೊಟ್ಟು ಕಿಕ್ ಬ್ಯಾಕ್ ಪಡುತ್ತೀಯ, ಕಿಕ್ ತಗೊಂತಾ ಇದೀಯಾ ಅಂತ ಯಾರಿಗೆ RB ತಿಮ್ಮಾಪುರ ಅವ್ರಿಗೆ ಕೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರಿಗೆ ಭಗತ್ ಸಿಂಗ್ ಕೇಳ್ತಾ ಇದ್ದಾನೆ. ಭಗತ್ ಸಿಂಗ್, ದೇಶ ಸೇವೆಯೇ ನನ್ನ ಧರ್ಮವೆಂದು ಪ್ರಾಣ ತ್ಯಾಗ ಮಾಡಿದೆ. DK ಶಿವಕುಮಾರ್ಗೆ, ನೀನು ಸ್ವಾರ್ಥ ಸೇವೆಯೇ ನಿನ್ನ ಧರ್ಮವೆಂದು ಬೆಂಗಳೂರನ್ನು ಲೂಟಿ ಮಾಡುತ್ತಿದ್ದೀಯ ಕೇಳ್ತಾ ಇರೋದು. ಆಮೇಲೆ ಪರಮೇಶ್ವರ್ ಅವರು ನಗ್ತಾ ಇದ್ರು, ನಿಮ್ದು ಒಂದೈತೆ, ಸಣ್ಣದೈತೆ, ಜಾಸ್ತಿ ಇಲ್ಲ, ಬೇಡ. ನಾನು ಆಜಾದ್ ಹಿಂದ್ ಸೈನ್ಯವನ್ನ ಕಟ್ಟಿದೆ, ದೇಶದ ರಕ್ಷಣೆಗೆ ಆಜಾದ್ ಹಿಂದೂ ಸೇನೆಯನ್ನ ಕಟ್ಟಿದೆ. ಬ್ರಿಟಿಷ್ ಸುಭಾಷ್ ಚಂದ್ರ ಬೋಸ್, ಸಾರಿ ಏನೋ ಬೇರೆ ಹೇಳಿದ್ನ, ಸುಭಾಷ್ ಚಂದ್ರ ಬೋಸ್ ಇರಪ್ಪ. ಇಲ್ಲೇ ಗೊತ್ತಾಗೋಯ್ತು ನೋಡ್ರಿ, ಸ್ಪಾನ್ಸರ್ ಸ್ಕೀಮು ಅಂತ. ಅಶೋಕಣ್ಣ ತಪ್ಪೋದಿದ್ರೆ ಹಿಂದೆ ಸರ್ ಮಾಡ್ತಾವ್ರು. ಹೌದು, ಕರೆಕ್ಟ್ ಐತೆ. ಸಭಾಧ್ಯಕ್ಷರೇ, ನಾನೇನ್ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾ ಬಿಜೆಪಿ ಸ್ಪಾನ್ಸರ್ ಅಂತ ಅಷ್ಟೇ. ಬಿಜೆಪಿ ಸ್ಪಾನ್ಸರ್. ಮೊನ್ನೆ ಮೂಡಾ ಕೇಸ್ ಬಂದಾಗ ಕೋರ್ಟ್ ಕೇಸ್ ಬಂತು, ಯಾವ್ದೋ ಮೀಟಿಂಗ್ ಅಲ್ಲಿ ಇದ್ರಿ. ಅಶೋಕಣ್ಣ ಏನಾಯ್ತು? ಹೋಗಪ್ಪ ಆಚೆ ಹೋಗ ಅಂತ. ಇಲ್ಲ ನಾ ಒಂದೇ ಒಂದು ನಿಮಿಷ ಅಂತ ಕಿವಿಯಲ್ಲಿ ಓದ್ಬಿಟ್ಟು. ಅಶೋಕಣ್ಣ ಏನಾಯ್ತು? ಏನಾಯ್ತು? ಬೆಂಗಳೂರಿಂದ ಮೈಸೂರು ತನಕ ಏನಾಯ್ತು? ಸುಪ್ರೀಂ ಕೋರ್ಟ್ ಹೋಯ್ತು, ಹೈಕೋರ್ಟ್ ಅಲ್ಲಿ ಹೋಯ್ತು, MP MLA ಎಲ್ಲ ಸೋಲು. ಅಶೋಕಣ್ಣ ನಿಮ್ದೊಂದೈತೆ, ಓದ್ತಾನೆ ಇರಿ, ಪರವಾಗಿಲ್ಲ. ಅಶೋಕಣ್ಣ ನಾನು ಟಾರ್ಗೆಟ್ ಮಾಡ್ಬಿಟ್ಟಿದ್ಯಾ, ಮಾಡ್ ಪರವಾಗಿಲ್ಲ, ಐ ಡೋಂಟ್ ಮೈಂಡ್. 14 ಸೈಟ್ ಕೊಟ್ಟದನ್ನು ಸುಮ್ಮನೆ ವೇಸ್ಟ್ ಅಲ್ಲ. ನೀವೇ ದೊಡ್ಡವ್ರ ಹಂಗಾರೆ? ಸರಿಯಾಗಿ ಹೇಳುದು ಸುಪ್ರೀಂ ಕೋರ್ಟ್ ಜಡ್ಜ್ ಅದಕ್ಕಿಂತ ಬೇಕಾ? ಇರಪ್ಪ, ಸುಮ್ನೆ ಹೇಳ್ಬಾರ್ದು. ನಿಂದು ಮುಗಿಸಿದ್ದೀನಿ ನಾನು, ಬಿಟ್ಬಿಡು. ಮುಗಿಸಿದ್ದೀನಿ, ಆಯ್ತಲ್ಲ. ನನ್ ಟಾರ್ಗೆಟ್ ಮಾಡಿದ್ಯಾ? ಮುಗಿಸಿದ್ದೀನಿ ಅಂದ್ರೆ ಟಾರ್ಗೆಟ್ ಅದು ಎಲ್ಲಾ ಪತ್ರಿಕೆಯಲ್ಲೂ ಬಂದ್ಬಿಟ್ಟಿದೆ. ಅದು ಓದಿಲ್ಲ ನಾನು, ಓದಿದ್ನಲ್ಲ ಆಗ, ಎಲ್ಲ ಬಂದಿದೆ, ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ. ನಾನು ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ ಅಷ್ಟೇ. ಇಲ್ಲಿ ಸುರೇಶ್ ಇವರು G ಪರಮೇಶ್ವರ್, ನಾನು ಆಜಾದ್ ಹಿಂದೂ ಫೌಜ್ ಸ್ಥಾಪಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿದೆ, ಆದರೆ ನೀನು ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಿ ಗೃಹ ಇಲಾಖೆಯನ್ನು ಭ್ರಷ್ಟರಾಗಿ ಮಾಡಿದ್ದೆ. ಇದು ನೋಡಿ, ಅವ್ರ ಮೇಲೆನೆ ಈ ರೀತಿ ಮಾತಾಡ. ಹೌದು, ಸೋಷಿಯಲ್ ಮೀಡಿಯಾದ ಬಂದೆ. ನಾನು ಬೇಡ ಅಂದೆ, ಹೇಳು ಅಂತ ಹೇಳಿದ್ರು, ಅವ್ರು ಹೇಳಿದ್ರು. ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ಅವರು, ನೀವು ತಗೊಂಡಿಲ್ಲಲ್ಲ ಅದನ್ನ. ಆಮೇಲೆ ಸೋಷಿಯಲ್ ಮೀಡಿಯಾ ತಗೊಂಡು ಮಹಿಳೆಯರ ಸಬಲೀಕರಣಕ್ಕೆ ಅಧಿಕಾರ ಕೊಟ್ಟರೆ ಇರ್ಲಿ ಸರ್ ಅಧ್ಯಕ್ಷ. ನಾನು ಅಸೆಂಬ್ಲಿಯಲ್ಲಿ ಓದ್ತಾ ಇದ್ದೀನಿ, ನಾನೇ ಬರ್ದಿರೋದಿನ್ನ ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ. ಸೋಷಿಯಲ್ ಮೀಡಿಯಾ ಹಾಕ್ತೀನಿ. ಇದು ಅದ್ರ ಮೇಲೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನ್ ಸಮಸ್ಯೆಗಳಿದಾವ ಅದ್ರ ಮೇಲೆ ಬೆಳಕು ಚೆಲ್ರಿ, ಸುಮ್ಮನೆ ಇದನ್ನ ಟೈಮ್ ಪಾಸ್ ಆಗ್ತದೆ. ಆಯ್ತು, ಬೇಡ, ಸಾಕಾ? ಸಾಕು ಸಾಕು, ಆಯ್ತು. ಏನಾದ್ರೂ ಬಾಧ್ಯತೆ ಇರ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಇದಾದ್ಮೇಲೆ ಮಾತಾಡ್ಬೋದು. ಇನ್ನ ಸುಮ್ಮನೆ ಹೇಳದ್ನಪ್ಪ, ಅದಿನ್ನ ಹಾಕಿಲ್ಲ, ಹಾಕ್ತೀನಿ, ಇವಾಗ ಹಾಕ್ತೀನಿ.